ಡಿಸೆಂಬರ್ ಬಂದ್ರೆ ಸಾಕು ಸಮುದ್ರ ತೀರಗಳಿಗೆ ಜನಸಾಗರವೇ ಹರಿದು ಬರುತ್ತೆ. ಜನವರಿ ಬಂದ್ರೆ ಸಹಜವಾಗಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗುತ್ತೆ. ಆದರೆ ಮಲ್ಪೆ ಬೀಚ್ನಲ್ಲಿ ಮಾತ್ರ ಪ್ರವಾಸಿಗರ ದಂಡು ಇಮ್ಮಡಿಯಾಗಿದೆ. ಇದಕ್ಕೆ ಕಾರಣವೇನು ಗೊತ್ತಾ? ಈ ವರದಿ ನೋಡಿ. ಸೆಳೆಯುವ ಜಲಧಿ, ವಿಶಾಲವಾದ ಕಿನಾರೆ, ರೌದ್ರತೆಯ ಜೊತೆ ರಮಣೀಯತೆಯನ್ನ ಹಾಸಿ ಹೊದ್ದಿದಂತಿರೋ ಈ ದೃಶ್ಯ ನಮ್ಮ ನಾಡಿನ ಹೆಮ್ಮೆ ಉಡುಪಿಯ ಮಲ್ಪೆ ಕಡಲ ತೀರದ್ದು. ಮಲ್ಪೆ ಸಮುದ್ರ ತೀರದ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ. ಹೀಗಾಗಿಯೇ ಇಲ್ಲಿಗೆ ನಿತ್ಯ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಸದ್ಯ ಶಾಲಾ ಕಾಲೇಜುಗಳ ಪ್ರವಾಸ ಮುಗ್ದಿದೆ. ಆದರೆ ಮಲ್ಪೆ ತೀರದಲ್ಲಿ ಪ್ರವಾಸಿಗರ ದಂಡು ಮಾತ್ರ ಕಡಿಮೆಯಾಗಿಲ್ಲ. ಸಂಕ್ರಾಂತಿ ರಜೆ ಕಾರಣ ರಾಜ್ಯ ಮಾತ್ರವಲ್ಲದೆ ಆಂಧ್ರ, ತಮಿಳುನಾಡು ಭಾಗದಿಂದಲೂ ಪ್ರವಾಸಿಗರು ಆಗಮಿಸ್ತಾ ಇದ್ದು ಎಂಜಾಯ್ ಮಾಡ್ತಿದ್ದಾರೆ. ಈ ಮಧ್ಯೆ ಬೀಚ್ನಲ್ಲಿ ನಡೀತಾ ಇರೋ ಫುಡ್ ಫೆಸ್ಟ್ ಎಲ್ಲರ ಗಮನ ಸೆಳೀತಾ ಇದೆ. ಮೀನು ತಿಂತೇವೆ, ಇಲ್ಲಿ ಟ್ರೈ ಮಾಡಬೇಕು, ಇನ್ನೂ ಮಾಡಲಿಲ್ಲ ನಾವು. ಬಟ್ ತುಂಬ ಒಳ್ಳೆ ಫ್ರೆಶ್ ಮೀನು ನಾವು ನೋಡ್ಬೋದು, ಫ್ರೆಶ್ ಮೀನು ಸಿಗ್ತದೆ. ಮತ್ತು ಇವರದ್ದು ಆರ್ಗನೈಸ್ ಬಗ್ಗೆ ಹೇಳೋದಾದರೆ ಫುಲ್ ಕ್ಲೀನ್ ಇದೆ. ನಾನು ಫಸ್ಟ್ ಬಂದು ಅದೇ ಹೇಳಿದ್ದು, ತುಂಬ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡ್ಬೋದು, ಯಾವ ಕಸ ಕೂಡ ಸಿಗೋದಿಲ್ಲ ನಮಗೆ ನೋಡಿದರೆ. ತುಂಬ ಒಳ್ಳೆಯಾಗಿದೆ. ಆ್ಯಕ್ಚುಲಿ ಈ ಥರದೊಂದು ಫಸ್ಟ್ ಟೈಮ್ ನೋಡಿದ್ದು ಇಲ್ಲಿ. ಸೊ ತುಂಬ ಒಳ್ಳೆ ಇದೆ, ಮತ್ತು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಮತ್ತು ತುಂಬ ವೆರೈಟೀಸ್ ಆಪ್ಷನ್ಸ್ ಉಂಟು. ಈಗ ಯಾರು ಬರ್ತಾರೆ ಅವರಿಗೆ ಫ್ರೈಸ್ ಆ ಥರ, ನಮ್ಮದು ಓಲ್ಡರ್ ಜನ್ರೇಷನ್ ಆ್ಯಸ್ ವೆಲ್ ಆಸ್ ನಾವು ಮಕ್ಕಳಿಗೆ. ಸೊ ಹಾಗೆ ಒಳ್ಳೆ ಉಂಟು, ತುಂಬ ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ಮಲ್ಪೆ ಬೀಚ್ನಲ್ಲಿ ಸಮುದ್ರದ ಅಲೆಗಳ ಜೊತೆ ವಾಟರ್ ಸ್ಪೋರ್ಟ್ಸ್, ಸೇಂಟ್ ಮೇರಿಸ್ ದ್ವೀಪ ಪ್ರವಾಸಿಗರ ಗಮನ ಸೆಳೆದ್ರೆ, ಸದ್ಯ 4 ದಿನಗಳಿಂದ ಮಲ್ಪೆ ಫುಡ್ ಫೆಸ್ಟ್ ಮತ್ತಷ್ಟು ಇಲ್ಲಿ ರಂಗು ಮೂಡಿಸಿದೆ. ತಾಜಾ ಅಂಜಲ್, ಮಂಚಿ ಸೇರಿದಂತೆ ವಿವಿಧ ರೀತಿಯ ಮೀನು, ಚಿಕನ್ ಖಾದ್ಯಗಳು ಜನರ ಬಾಯಲ್ಲಿ ನೀರೂರಿಸುತ್ತಿವೆ. ಇಲ್ಲಿ ಪ್ರವಾಸಿಗರ ಜೋಶ್ ನೋಡಿದ್ರೆ ಸದ್ಯಕ್ಕೆ ಜನಸಂದಣಿ ಇಳಿಮುಖ ಆಗುತ್ತೆ ಅನ್ನೋ ಲಕ್ಷಣಗಳು ಕಾಣ್ತಿಲ್ಲ. ಪ್ರವಾಸಿಗರನ್ನು ಸೆಳೆಯುವಲ್ಲಿ ಇಲಾಖೆ ಕೂಡ ಯಶಸ್ವಿಯಾದಂತಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.